ವತಿಯಿಂದ ಇವತ್ತು ಇಲ್ಲಿ VTUದಲ್ಲಿ ದೇವರಾಜ ಅರಸ ಅಭಿವೃದ್ಧಿ ನಿಗಮದಿಂದ ಮಕ್ಕಳು ಶಿಕ್ಷಣ ತಗೊಳ್ತಾ ಇದ್ದಾರೆ. ಅವರಿಗೆ ಬರುವಂಥ ಸಾಕಷ್ಟು ತೊಂದರೆಗಳು ನಮ್ಮ ಗಮನಕ್ಕೆ ತಂದಾಗ ನಾವು ಇಲ್ಲಿ ಬಂದಿದ್ವಿ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಅಧಿಕಾರಿ ದೇವರಾಜ ಅರಸ ಅಭಿವೃದ್ಧಿ ನಿಗಮದ ಅವರು ಬಂದಿದ್ದರು. ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಅವ್ರ ಕೋರ್ಸ್ ನಡೀತಾ ಇದೆ. ಸುಮಾರು 80 ವಿದ್ಯಾರ್ಥಿಗಳು ಇಲ್ಲಿ ತರಬೇತಿ ನಡೆದದ. ಈ ಒಂದು ವಾರದಲ್ಲಿ ಈ ತರಬೇತಿ ಮುಕ್ತಾಯ ಆಗ್ತದೆ. ಈ ತರಬೇತಿ ಮುಗಿದ ನಂತರ ಈ ಸಂಸ್ಥೆಗೆ ಯಾವುದೇ ಕೋರ್ಸು ಅಥವಾ ಯಾವುದೇ ಒಂದು ಸ್ಕೀಮ್ಗಳ ಸಹ ಇವತ್ತು ಇರುವುದಿಲ್ಲ. ಆದ್ದರಿಂದ ನಮಗೆ ಒಂದು ವಿಷಾದ ಆಗ್ತದೆ. ಒಂದು ಕಡೆ ಇಷ್ಟು ದೊಡ್ಡ ಸಂಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಒಂದು ಸುಮಾರು ಒಂದು ಎಲ್ಲ ಹಾಸ್ಟೆಲ್ ಎಲ್ಲ ಫೆಸಿಲಿಟಿ ಇರುವಂಥ ಸಂಸ್ಥೆ ಬಂದಿದೆ. ಅನೇಕ ಮಷಿನರಿಗಳು ಇದ್ದಾವೆ. ಸುಮಾರು 80ಕ್ಕಿಂತ ಹೆಚ್ಚಿಗೆ ಕಂಪ್ಯೂಟರ್ಗಳು ಇದ್ದಾವೆ. ಎಲ್ಲ ಸೌಲಭ್ಯ ಇದ್ದರೂ ಸಹ ಅದು ಸರಿಯಾದ ರೀತಿಯಲ್ಲಿ ಇವತ್ತು ಉಪಯೋಗ ಆಗ್ತಾಯಿಲ್ಲ. ಈ ಒಂದು ಯೋಜನೆ ತರಲಿಕ್ಕೆ RV ದೇಶಪಾಂಡೆ ಅವರು ಸಾಕಷ್ಟು ಪ್ರಯತ್ನ ಮಾಡಿ ತಂದದ್ದು ನಮ್ಗೆ ಗುರ್ತಿದೆ. ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರುವ ಇವತ್ತು ಜವಾಬ್ದಾರಿ ಯಾರಿಗಿದೆ ಏನು ಅಂತೇಳಿ ಅರ್ಥ ಆಗ್ತಾಯಿಲ್ಲ. ಈ ಒಂದು ಸಂಸ್ಥೆಯಲ್ಲಿ ಸುಮಾರು 30 ಜನ ಮಹಿಳಾ ವಿದ್ಯಾರ್ಥಿಗಳು ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಏನು ಹಾಸ್ಟೆಲ್ ಇದೆ, ಆ ಹಾಸ್ಟೆಲ್ದಲ್ಲಿ ಯಾವ ಒಬ್ಬ ಲೇಡೀಸ್ ಇಲ್ಲಿ ಸಿಬ್ಬಂದಿಗಳು ಇಲ್ಲ. ಅವರ ಜವಾಬ್ದಾರಿ ಅಥವಾ ರಾತ್ರಿ ಸಮಯದಲ್ಲಿ ಅವರಿಗೆ ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಇಲ್ಲದೇ ಇರುವುದು ವಿಷಾದಕರ. ನಾವು ಈ ಸಂಸ್ಥೆಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ತರಬೇತಿ ನೀಡಬೇಕು, ಕೋರ್ಸ್ ಸರಿಯಾದ ರೀತಿಯಲ್ಲಿ ಸಿಗಬೇಕು. ಅದೇ ರೀತಿ ಅವರಿಗೆ ವ್ಯವಸ್ಥೆ ಸಹ ಅವರಿಗೆ ನೋಡಿಕೊಳ್ಳಿಕ್ಕೆ ವ್ಯವಸ್ಥೆ ಸಹ ಆಗಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೇವೆ. ಇವತ್ತು ಈಗಾಗಲೇ ಈ ಒಂದು ತರಬೇತಿ ಮುಗಿದ ನಂತರ ಮುಂದಿನ ಕೋರ್ಸ್ ತಗೊಳ್ಳಿಕ್ಕೆ, ಮುಂದಿನ ಕೋರ್ಸ್ ಬೇರೆ ಬೇರೆ ಪ್ರಾರಂಭ ಮಾಡಲಿಕ್ಕೆ ಒಂದು ಪ್ರಯತ್ನ ನಮ್ಮ ಶಾಸಕರಿಂದ ಆಗಬೇಕು ಮತ್ತು ಸಂಬಂಧಪಟ್ಟ ಈ ಸಂಸ್ಥೆಯ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಅಂತೇಳಿ ತಿಳಿದು ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಅವರಿಗೆ ಒತ್ತಾಯ ಮಾಡ್ತೇವೆ. ಆದಷ್ಟು ಬೇಗನೆ ಇಲ್ಲಿ ಹಾಸ್ಟೆಲಿಗೆ ಮಹಿಳಾ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಏನಾದರೂ ಘಟನೆ ಆದರೆ ಇದಕ್ಕೆ ಯಾರು ಜವಾಬ್ದಾರರು ಅಂಥೇಳಿ ಅರ್ಥ ಆಗ್ತಾಯಿಲ್ಲ. ಇವತ್ತು ನಾವು ಭೇಟಿಯಾಗ್ಲಿಕ್ಕೆ ಬಂದಿದ್ವಿ. ಇಲ್ಲಿ ಡೈರೆಕ್ಟರ್ ಅವರು ಅನಿವಾರ್ಯ ಕಾರಣದಿಂದ ಹೊರಗೆ ಹೋಗಿದ್ದಾರೆ. ನಮಗೆ ಸಿಕ್ಕ ಇನ್ಫಾರ್ಮೇಷನ್ ಮಾಹಿತಿ ಮೇಲೆಗೆ ಇವತ್ತು ನಾವು ಈ ಒಂದು ಸಂಸ್ಥೆ ಬೆಳೆಸಲಿಕ್ಕೆ ನಾವು ಸಹ ಸತತವಾಗಿ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ನಮ್ಮ ಶಾಸಕರು ಸಂಪೂರ್ಣ ಬೆಂಬಲಿಸಬೇಕು ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹೇಳಿದ್ದೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಏನಿಲ್ಲ, ಸಣ್ಣ ಪುಟ್ಟ ವಾಟರ್ ಪ್ರಾಬ್ಲಮ್ ಇದೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಕೋರ್ಸ್ ಹೋಗಲಿಕ್ಕೆ बिठा ಇಲ್ಲ करेक्ट सर. वो एक्चुअली क्या हुआ है, हिंदी में बोलिए कन्नड़ में. हाँ सर, बच्चों को 2 दिन उनको कॉलेज में बुलाए. तो हमारे जो इंचार्ज ये डायरेक्टर है वो उनको परमिशन हाँ जाओ बोले. बट ये बच्चे हॉस्टल में थे ना, हॉस्टल वैकेट करके अब कॉलेज जाओ बोल के बोले. हाँ, इसके लिए बच्चे बोले कि हमको हॉस्टल इधर रह के हम 2 दिन जाके आके करते. ऐसा बताने के बाद कितने टाइम का है वो आवर्स के ऊपर आता है. 300 आवर्स. 6 to 7 आवर्स. 6 to 7 आवर्स के अंदर कंप्लीट कितने दिन लगते हैं? 50 दिन लगते हैं. 50 दिन. हम स्टार्ट कब होगा? 22 तारीख है सर. 22 तारीख जून 22 को चालू हुआ. जून 22 को चालू हुआ तो प्लेन हुआ 14 तारीख को कंप्लीट असेसमेंट वगैरह रहता है. पकड़ के आवाज़ अभी कितने बच्चे हैं इसमें? एक नियर बाई 60 है सर. 60 पूरे देवराज नहीं सर, अलग अलग कम्युनिटी. कौन सा है इसमें? मराठा देवराज कौन सा स्कीम कास्ट में पूछ रहा? स्कीम बोले तो देवराजर से एक है. और कौन सा? एक ही स्कीम में है. कितने हैं बच्चे देवराजर स्कीम के अंदर? ये अभी 60 बच्चे हैं. 60. इनको सभी फैसिलिटीज़ हैं? हाँ, फैसिलिटीज. हाँ, खाना बराबर है, चाय
पानी अब सब कुछ बच्चों को पूछ लीजिए, पहले आप पूछने के बाद भी बच्चों को सभी फैसिलिटी अच्छा है। एक्चुअली आज थोड़ा उनका वही कॉलेज में कुछ काम था, वो बच्चे लोग लड़कियां लेडीज़ होते हैं ना, तो इसके लिए हम कॉलेज में थोड़ा काम है, हम जाके कोर्स खत्म होने तक इधर ही रहते हैं बोल के वो रिक्वेस्ट कर रहे थे। हमारे जो इंचार्ज डायरेक्टर है वो मना कर रहे थे, हम परमिशन नहीं दे, वो कुछ कोई एक्सपायर है बोल के गए रिलेटिव, तो आज नहीं आएंगे। नहीं है। और कौन सा कोर्स चल रहे थे? एक ही है सर। इतनी बड़ी इंस्टीट्यूट के अंदर एक ही कोर्स। सर अभी स्टाफ कितने हैं? एक 20 लोग हैं। 20 लोग हैं। ನಮ್ಮ ದಾಂಡೇಲಿಯವರು ಎಷ್ಟು ಜನ ಇದ್ದಾರೆ ಸರ್? ದಾಂಡೇಲಿ ಅವ್ರು ನಾವು 2 ಮಂದಿ ಮಕ್ಕಳು ಎಷ್ಟಿದೆ ದಾಂಡೆ ಮೇಡಮ್ ನಾವು ಸ್ಟಾಫ್ನು ಆಯ್ತು ಮಕ್ಕಳು ಆಯ್ತು. ಹಾಂ ಸ್ಟಾಫು ದಾಂಡೇಲಿ 2 ಜನ ಇದ್ದೀವಿ, ಮತ್ತು ಮಕ್ಕಳೆಲ್ಲ ಮ್ಯಾಮ್ ನಾವು ಕಾಲೇಜ್ ಅಪ್ರೋಚ್ ಆಗ್ತೀವಿ. ಈ ಕೋರ್ಸ್ಗೆ ಎಲಿಜಿಬಲ್ ಕ್ಯಾಂಡಿಡೇಟ್ ಅವ್ರ ಎಜುಕೇಷನ್ ಈ ಥರ ಇರಬೇಕಂತ ಇರುತ್ತೆ, ಅದ್ರ ಮೇಲೆ ನಾವು ಕಾಲೇಜ್ಗೆ ಅಪ್ರೋಚ್ ಆಗಿ ಹುಡುಗಿ ತಾನೆ. ಈಗ ಇದು ಬಿಟ್ಟು ಬೇರೆ ಯಾವ ಕೋರ್ಸ್ ಇಲ್ಲ? ಇದಾವೆ ಸರ್, ಇಲ್ಲ ನಡೀತಾ ಇಲ್ಲ, ಹಾಂ ನಡೀತೆ. ಯಾವುದೂ ಇಲ್ಲ ಈಗ. ಹಾಂ ಲಾಸ್ಟ್ ಇಯರ್ ಎಷ್ಟು ಸ್ಟೂಡೆಂಟ್ ಟ್ರೈನಿಂಗ್ ಆಯಿತು? ಸರ್ ಕೌಂಟ್ ಗೊತ್ತಿಲ್ಲ, ಬಟ್ ಅಂದಾಜು ಅಪ್ರಾಕ್ಸಿಮೇಟ್ ಸರ್ 500 ಹಾಂ ಹಾಂ year हुआ है 500 200 300-400 तो हुआ। हाँ तो 400। तो एक्चुअली क्या है अब इनका कोर्स कंप्लीट होने के बाद में इधर हॉलीडे। ऐसा नहीं सर, हाँ वैसा ही हुआ नहीं। हाँ एक्चुअली ये खत्म होने के बाद हम और मोबिलाइजेशन करके हमारा खत्म जो मार्केटिंग टीम है सर, ये पेरमला बोल के है, हाँ ये और हम जाके बच्चों को लाते हैं। करेक्ट, कोर्स कंप्लीट होने के पहले लेकर आना नहीं, पूरा कोर्स करके जाने के बाद में। ये बच्चों को मैं भी ट्रेनिंग देता हूँ सर। और बात अलग, 20 लोग है 60 लोग है बोले आप, लेकिन 20 लोग मार्केटिंग कर नहीं सकते ना सर, नहीं सब इतने स्टाफ है तो एकला ना एकला कर सकते ऐसा। नहीं। हमको दुख बोले तो गवर्नमेंट इतना फंड इन्वेस्टमेंट करके इधर ये बनाए, ये गांव के लिए तो बेनिफिट नहीं, एक दूसरे बाहर किसके भी आके नहीं कर सकते। इधर हॉस्टल है, सब कुछ सभी फैसिलिटी है सर। क्या क्या है इधर? गर्ल्स Machineries हॉस्टल क्या है, CNC मशीन से सर। हाँ हाँ CNC मशीन्स में अभी लास्ट ईयर कितने लोग को ट्रेनिंग दी है? किसी को नहीं दिए सर, कितने? 120 प्लस। ये पीरियड के अंदर कितने लोग को दिए एक साल के अंदर? ये अभी 40-45 लोगों को दिए सर। ये ग्रुप में इसमें हाँ है। इनसे पहले एक बैच हुआ है, हाँ उसमें हम दिए। और कौन सा कोर्स है CNC छोड़ के नेक्स्ट? और ये कंप्यूटर हार्डवेयर नेटवर्किंग सर, और है सर वो चलाने हैं। नहीं वो कौन सा थोड़ा बोलो, हमको मालूम नहीं, इसके लिए पूछ रहे हैं। Automotive car गाँव के painting। लोग को मालूम पड़ना नहीं। ऑटोमेटिक कार पेंटिंग बोल के एक कोर्स है, हाँ वो 4 व्हीलर पेंटिंग वगैरह सिखाते हैं सर। हाँ हाँ उसके बाद में CNC मशीन के ऊपर हो गया, और कंप्यूटर हार्डवेयर नेटवर्किंग, हाँ और बस हाँ हाँ डोमेस्टिक डेटा एंट्री ऑपरेटर बोल के वो एक कोर्स है। और ಹಾಗಾಗಿ ಒಂದು ನಿಮ್ಗೆ ಸ್ವತಂತ್ರ ಅಮೃತ ಮಹೋತ್ಸವ ಅಂತೇಳಿ ಇದು ಸ್ಕೀಮ್ ಇದೆ ಸರ್, ಅದನ್ನು ರನ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ WCPM ಏನಾದರೂ ನಮಗೆ CSR ಫಂಡದು ಏನಾದ್ರು ಕೊಟ್ಟರೆ ಅದು ಬಿಟ್ಟರೆ ಮತ್ತೆ CSR ಫಂಡು ಕೊಟ್ಟರೆ ಮಾಡ್ತೀವಿ ಸರ್. ಬಟ್ ಬೇರೆ ನೀವು ಯಾವ ಡಿಪಾರ್ಟ್ಮೆಂಟಿಗೆ ಏನಾದರೂ ಅಪ್ರೋಚ್ ಏನಾದರೂ, ಈಗ ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ, ನೀವೊಂದು ಇದ್ರ ಮೇಲೆ ಸೇವೆ ಮಾಡ್ತಾ ಇದ್ದಾಗ ಅದನ್ನು ಸಂಸ್ಥೆ ಉಳಿಸ್ಲಿಕ್ಕೂ ಮಾಡಿದ್ರೆ ಕರೆಕ್ಟ್ ಸರ್. ಏನಕ್ಕೆ ಸರ್, ಎಲ್ಲನೂ ನಮ್ಗೆ ಮಾಡೋಕ್ಕಾಗಲ್ಲ ಸರ್, ನಮ್ಮ ಕಡೆ ಅಥಾರಿಟಿ ಇರಲ್ಲ. ಈಗ ನಾನು ಒಂದು ನಮ್ಮಪ್ಪ ಹಿಂಗೆ ಮಾಡಿದ್ರೆ ಚಲೋ ಆಗ್ತದೆ ಅಂತ ಸಜೆಷನ್ ಕೊಡ್ಬೇಕಾದ್ರೆ ಹಿಂಗೆ ನಾ ಮಾಡ್ತೀನಿ ಅಂತಂದ್ರೆ ಯಾರು ಮಾರ್ಕೆಟಿಂಗ್ ಫೀಲ್ಡ್ ಇದ್ರಿ ಅಂತಿರಲ್ಲ ಸರ್. ನಾನು ಲ್ಯಾಬ್ ಇನ್ಸ್ಟ್ರಕ್ಟರ್, ಹಾಂ ನಾನು ಕಂಪ್ಯೂಟರ್ ಲ್ಯಾಬು ಇದು ತೊಗೋತೀನಿ ಹುಡುಗರಿಗೆ. ಹಾಂ ಅದು ಬಿಟ್ಟು ಮತ್ತೆ ಮಾರ್ಕೆಟಿಂಗ್ ಅದು ಏನಾದರೂ ಹೋಗಿ ತೊಗೊಂಬನ್ನಿ ಅಂತಂದರೆ ನಾವು ಅಪ್ರೋಚ್. ನಮ್ಮ ಜೊತೆ ಇಲ್ಲಿ ಪೆರಿಮಲ ಅಂತ ಇದೆ ಮಾರ್ಕೆಟಿಂಗ್, ಅವರು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತೇಳಿ ಜಾಯ್ನ್ ಆಗಿದ್ದಾರೆ. ಸೊ ಹುಡುಗರಿಗೆ ಮಾರ್ಕೆಟಿಂಗ್ ತರೋದು ಪೆರಿಮಲ ಅವ್ರ ಕೆಲಸ, ಬಟ್ ನಾವು ಅವ್ರ ಜೊತೆ ಕೂಡಿ ನಾವು ಹುಡುಗರು ತರ್ತೀವಿ. ನಮ್ಮ ಟೋಟಲ್ ಉದ್ದೇಶ ಒಂದು ಸಂಸ್ಥೆ ಬಂದದ್ದು ಅದು ಉಳಿಬೇಕು. ಕರೆಕ್ಟ್ ಸರ್. ಸಂಸ್ಥೆ ಬೇಕು ಅಂತೇಳಿ ಫೈಟ್ ಮಾಡಿದ್ರೆ ಸಿಗೋದಿಲ್ಲ. ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟು ಯಾವುದೂ ನಿಮ್ಗೆ ಸಿಗಲಿಕ್ಕಿಲ್ಲ. ಇಷ್ಟು ಒಳ್ಳೆ ಬಿಲ್ಡಿಂಗ್, ಹಾಸ್ಟೆಲ್ಸ್ ಎಲ್ಲ ಫೆಸಿಲಿಟಿ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ 10 ಕ್ಯಾಂಡಿಡೇಟ್ ಇಲ್ಲ ಸರ್. ಲೋಕಲ್ಗೆ ನಾವು ಅಪ್ರೋಚ್ ಆಗಲ್ಲ ಅಂತ, ಲೋಕಲಿಗೆ ಅಪ್ರೋಚ್ ಆಗ್ತೀವಿ. ಇಂಟ್ರೆಸ್ಟೆಡ್ ಇದ್ದವ್ರು ಬರ್ತಾರೆ ಸರ್, ಬಂದವರಿಗೆ ನಾವು ಟ್ರೈನಿಂಗ್ ಕೊಟ್ಟಿವಿ ಇಲ್ಲ ಅಂತೀವಿ. ಬಟ್ ಯಾರ್ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅದಲ್ಲ ಸರ್, ಬಂದವರಿಗೆ ಈಗ ಟ್ರೈನಿಂಗ್ ಕೊಟ್ಟಿವಿ. ಬಂದಿಲ್ಲ ಆದರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ.
ಬೇಕಾದ್ರೆ ನಿಮ್ಗೆ ನಾವು ಕೋರ್ಸ್ ನಡೆಯುವಾಗ ನಿಮಗೂ ನಾವು ಕೋರ್ಸ್ ಡೀಟೇಲ್ ಕೊಡ್ತೀವಿ, ನಮ್ಗೆ ಇಷ್ಟು ಕ್ಯಾಂಡಿಡೇಟ್ ಬೇಕಂತ ನಾವು ನಿಮ್ಗೆ ಹೇಳ್ತೀವಿ. ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ, ಲಾಸ್ಟ್ ಟೈಮ್ ನಾವು ಫಾರ್ವರ್ಡ್ ಮಾಡಿದ್ದೆ ಗ್ರೂಪ್ಸ್. ಅದೇ ಸರ್, ಆ ಹುಡುಗರು ಅಪ್ರೋಚ್ ಆಗಲ್ಲ ಸರ್. ಅಂದ್ರೆ ನಿಮ್ಮ ಹೆಂಗೆ ಕೋರ್ಸ್ ಚಾಲು ಆಗ್ತದೋ ಒಂದು ಪ್ರೆಸ್ ಮೀಟ್ ಕರೆದು ಅಥವಾ ನಿಮ್ಮ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನೋಟಿಸ್ ಹಚ್ಚೋದು ಪಬ್ಲಿಸಿಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪಬ್ಲಿಸಿಟಿ ಮಾಡಿ ಬರೀ ನಮ್ಮಲ್ಲಿ ಇದೊಂದು ಬರ್ತಾ ಇದೆ. ನಮ್ಮ ನಿಗಮದಿಂದ ವರ್ಷ ಎಷ್ಟು ಬರ್ತದೆ ಸರ್ ನಿಮ್ಮ ಟಾರ್ಗೆಟ್? ಇವರು ಮಕ್ಕಳು ಅಪ್ಲಿಕೇಶನ್ ಹಾಕೋದ್ರ ಮೇಲೆ ಯಾರ್ಯಾರು ಹಾಕ್ಬೋದು ಅವ್ರಿಗೆ? ಎಲ್ಲರೂ ಹಾಕ್ಬೋದು. ನಮ್ಮಲ್ಲಿ ಒಟ್ಟು 11 ನಿಗಮ ಬರ್ತದೆ. 11 ನಿಗಮದವ್ರು ಅಪ್ಲಿಕೇಶನ್ ಹಾಕ್ಬೋದು. ಅಮೃತ ಮಹೋತ್ಸವ ಮುನ್ನಡೆ ಅಂತೇಳಿ ಒಂದು ಯೋಜನೆ ಇದೆ ಮಕ್ಕಳಿಗೆ ಸ್ಕಿಲ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಅದರಲ್ಲಿ 11 ನಿಗಮ ಬರ್ತದೆ ನಮ್ಮಲ್ಲಿ. 11 ನಿಗಮ ವಿದ್ಯಾರ್ಥಿಗಳನ್ನು ಹಾಕ್ಬೋದು. ಅದಕ್ಕೆ ಏನು ಕೋರ್ಸ್ ಅವರಿಗೆ ಇಲ್ಲಿ ಇರೋದು ಕೋರ್ಸ್ ಎಲಿಜಿಬಿಲಿಟಿ ಏನು? ಇಲ್ಲಿ VTU ಅಲ್ಲಿ ಯಾವ್ಯಾವ ಕೋರ್ಸ್ ಇದೆ ಇರೋದು, ಆ ಕೋರ್ಸಲ್ಲಿ अबाउट 10 सर, एलिजिबिलिटी अबाउट 10 उसमें इनकम कौन सा ಯಾವ ನಿಗಮದ ಜೊತೆ ನಮ್ಮ ಜಮ್ಮು ಯಾರ್ಡ್ ಇರ್ತದಲ್ಲ ಸರ್, ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್, ನಂತರ 10th ಮಾರ್ಕ್ಸ್ ಕಾರ್ಡ್, ಎಜುಕೇಶನ್ ಸರ್ಟಿಫಿಕೇಟ್ ಬೇಕು ಆಧಾರ್. ಈಗ ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಜನ? ಸ್ಟಾರ್ಟ್ ಆಗ್ತದೆ ಇನ್ನೊಂದು 15-20 ದಿನ. ಸ್ವಲ್ಪ ಆದರೆ ನಮ್ಮ ನಂಬರ್ನು ಕೊಡ್ತೇನೆ, ವಾಟ್ಸಪ್ ಸರ್ಕ್ಯುಲರ್ ಹಾಕಿದರೆ ನಾವು ಜನರಿಗೆ ಹೇಳ್ಬೋದು. ಇನ್ನೊಂದು 10 ದಿನದಲ್ಲಿ ಸ್ಟಾರ್ಟ್ ಆಗ್ಬೋದು ಅಪ್ಲಿಕೇಶನ್. ಈ ಇಯರ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದಮೇಲೆ ಸರ್ ಕ್ವಶನ್ ಇಲ್ಲ ಸರ್, ಇದ್ರದ್ದು ಹೊರಗಡೆ ಸ್ಟಾಪ್ ಇವರು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಹಿಂಗೆ ತಗೊಂಡ್ರೆ ಸರಿ ಇರೋದಿಲ್ಲ. ಹೊರಗಡೆ ನಿಂತ ನಿಮ್ದು ಇನ್ಸ್ಟಿಟ್ಯೂಟ್ ಬಗ್ಗೆ ಟ್ರೈನಿಂಗ್ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ನಾವು ಏನಂದ್ರೆ ಅರ್ಥ ಆಗಿಲ್ಲ. ಏನಂದ್ರೆ ಈಗ ಮಾತುಕತೆ ತಗೊಂಡಿದ್ರೆ ಅದು ಹಾಕೋಕೆ ಅಷ್ಟೊಂದು ಸರಿ ಇರೋದಿಲ್ಲ. ಇನ್ಸ್ಟಿಟ್ಯೂಟ್ ಬಗ್ಗೆ ಮನೋಜ್ ಸರ್ ಇನ್ನೂ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಇಲ್ಲಿ ನಾನು ಒಬ್ಬ ಸ್ಟೂಡೆಂಟ್ ಮೊದಲೇ, ಅವ್ರು ಇಲ್ಲ ನಮ್ಮ ಬ್ಯಾಡ್ಲೆಕ್ಕ ನೀವು ಹೊರಗೆ ನಿಂತ್ಕೊಂಡು ನಿಮ್ದು ಇಲ್ಲ. ಈಗ ಅವ್ರ ನಿಗಮದ ಬಗ್ಗೆ ಹೇಳ್ತಾರೆ, ಅವ್ರ ನಿಗಮದ ಬಗ್ಗೆ ಅವ್ರು ಹೇಳ್ಬೋದು, ಸಂಸ್ಥೆ ಬಗ್ಗೆ ಇಲ್ಲ, ಇನ್ಸ್ಟಿಟ್ಯೂಟ್ ಬಗ್ಗೆ ಮೊದಲು ಬಂದಂತ ಅವ್ರ ಕಡೆನೇ ತಗೊಂಡು ಅವ್ರ ಅಂದ್ರೆ ಸರ್ ಇಲ್ಲಿ ಕಲ್ತಿರೋದ್ರಿಂದ ನನಗೆ ಅನ್ಸಿದ ಪ್ರಕಾರ ಅವ್ರು ಚೆನ್ನಾಗಿ ಹೇಳ್ತಾರೆ ಅಂತ ನಾನು ಅನ್ಕೊಂತೀನಿ. ಅದು ಮಾತು ಬೇರೆ. ಈಗ ಸರಿಗೆ ಡೈರೆಕ್ಟ್ ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲ ಹೇಳಿಕೋಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಅದು ಸರ್ ಹೊರಗಡೆ ನಿಂತು ವಿಡಿಯೋ ಮಾಡಿ ಅಂದ್ರೆ ಅಷ್ಟೊಂದು ಸರಿ ಅನ್ಸೋದಿಲ್ಲ. ಸ್ವಲ್ಪ ಒಂದಲ್ಲೇ ನಿಮ್ಮ ಮೈಕ್ ಕೊಟ್ಟರೆ ನಮ್ಮ VTUದಲ್ಲಿ ಮಕ್ಕಳಿಗೆ ಕೆಲವು ಸಮಸ್ಯೆ ಇದೆ ಅಂತೇಳಿ ನಾನು ಒಂದು ವಾರದಿಂದ ನಮ್ಮ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ. ನಾನು ನಿನ್ನೆ ತಮ್ಮ ಹತ್ರ ಮಾತಾಡಿದೆ. ಮತ್ತು ಇವತ್ತು ಬೆಳಿಗ್ಗೆ ಮತ್ತೆ ಇಲ್ಲೇ ಮಕ್ಕಳೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ ಅಂತೇಳಿ ಸುದ್ದಿ ಬಂತು. ಅದಕ್ಕಾಗಿ ನೀವು ಬರೋದು ನಮಗೇನು ಗೊತ್ತಿರಲಿಲ್ಲ. ನಾವು ಜಸ್ಟ್ ಆಗಿ ಬಂದು ಒಂದು ಏನಿದೆ ಪರಿಶೀಲನೆ ಮಾಡುವ ಅಂತೇಳಿ ಬಂದಿದ್ದೇವೆ. ನಮ್ಮ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಸಂಸ್ಥೆ ನಡೀಬೇಕು. ಊರಲ್ಲಿ ಸಮಸ್ಯೆ ತರಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತದೆ. ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಬಟ್ ಅದು ಯೂಸ್ ಆಗ್ತಾಯಿದೆ. ಒಂದು ದೊಡ್ಡ ಯೂನಿವರ್ಸಿಟಿ ಟೈಪ್ ಇದು ನಡೀಬೇಕಿತ್ತು, ಅದು ಆಗ್ತಾ ಇಲ್ಲ ಅಂಥೇಳಿ ಆ ಉದ್ದೇಶದಿಂದ ಇವತ್ತು ನಾವು ನಿನ್ನೆ ನಿಮ್ಮ ಸಂಪರ್ಕ ಮಾಡಿದ್ವಿ. ಈಗ ನಿಮ್ಮ ಡಿಪಾರ್ಟ್ಮೆಂಟ್ನಿಂದ ಕೋರ್ಸ್ ನಡೆದಿದೆ, ಮುಂದೆ ಯಾವ ಕೋರ್ಸ್ ನಡೀತದೆ, ನಿಮ್ಮ ಡಿಪಾರ್ಟ್ಮೆಂಟ್ ಇದಕ್ಕೆ ಯಾವ ರೀತಿ ಒಂದು ಸ್ಕೋಪ್ ಸಿಗ್ತದೆ ಅಂಥೇಳಿ ಕೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ನಮ್ಮಲ್ಲಿ ನಮ್ಮದು ದೇವರಾಜರ್ಷ ಅಭಿವೃದ್ಧಿ ನಿಗಮ ಅಂತೇಳಿ ಅದರ ಅಡಿಯಲ್ಲಿ ಇನ್ನೂ 10 ನಿಗಮಗಳು ಬರ್ತವೆ. ನಾನು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ದೇವರಾಜರ್ಷ ಅಭಿವೃದ್ಧಿ ನಿಗಮಗಳು. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದು VTU ನ್ಯಾಷನಲ್ ಅಕಾಡೆಮಿ ಫಾರ್ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜ್ ಇದು ಒಂದೇ ಇರೋದು. ನಮ್ಮಲ್ಲಿ ಒಂದು ಕೋರ್ಸ್ ಬರ್ತದೆ ಈ 10th ಅಬವ್ ಮಕ್ಕಳಿಗೆ. ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಅಂತೇಳಿ ಒಂದು ಕೋರ್ಸ್ ಬರ್ತದೆ. ಆ ಕೋರ್ಸಿಗೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಇಯರ್ಲಿ 1 ಟೈಮ್ ಕರೀತಾರೆ. ಸೊ 1 ಮಂತ್ ಇರ್ತದೆ ಕಾಲಾವಕಾಶ. ಆ ಕಾಲಾವಕಾಶದಲ್ಲಿ ಮಕ್ಕಳೆಲ್ಲ ಅಪ್ಲಿಕೇಶನ್ ಹಾಕಿ ಇಲ್ಲಿ ಸ್ಕಿಲ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇದಕ್ಕೆ ಜಾಯ್ನ್ ಆಗಬೇಕಾಗ್ತಿರ್ತದೆ ಮಕ್ಕಳು. ನಮ್ಮಲ್ಲಿ ಒಟ್ಟು 10 ನಿಗಮದ್ದು 10ರಿಂದ 11 ನಿಗಮದ್ದು ಕಾಸ್ಟಿನ ಮಕ್ಕಳು ಇರ್ತಾರೆ. ಕಾಸ್ಟ್ ವೈಸ್ ನಿಗಮ ಇದೆ ನಮ್ಮಲ್ಲಿ. ಆ ಕಾಸ್ಟಿನ ಮಕ್ಕಳು ಅಪ್ಲಿಕೇಶನ್ ಹಾಕ್ಬೋದು ಆಯಾ ನಿಗಮಕ್ಕೆ. ಈ ಉದಾಹರಣೆಗಾಗಿ ನಮ್ಮಲ್ಲಿ ದೇವರಾಜರ್ಸ್ ಅಂತಿದೆ. ಈ ದೇವರಾಜರ್ಸದ ಮಕ್ಕಳು ಕುಣಿಬಿ ಬರ್ತಾರೆ, ಮತ್ತು ಗೌಳಿ ಜನ ಬರ್ತಾರೆ, ಮತ್ತು ಮರಾಠ ಅಂದರೆ ಮರಾಠ ತಡವಿ, ಕೊಂಕಣ್ ಮರಾಠ ಮತ್ತು ತಡವಿ ಮರಾಠ ಇವ್ರು ಬರ್ತಾರೆ. ಮತ್ತು ವೀರಶೈವ ಲಿಂಗಾಯತ ನಿಗಮ ಬರ್ತದೆ, ವಿಶ್ವಕರ್ಮ ಬರ್ತದೆ, ಅಂಬಿಗರ ಚೌಡಯ್ಯ ಬರ್ತದೆ. ಹೀಗೆ ಒಟ್ಟು 10ರಿಂದ 11 ನಿಗಮ ನಮ್ಮಲ್ಲಿ ಬರ್ತದೆ. 11 ನಿಗಮ ಮಕ್ಕಳು ಆ ಕೋರ್ಸನ್ನು ನಮ್ಮ ನಿಗಮದಿಂದ ಸದುಪಯೋಗ ಪಡ್ಕೊಳ್ಬೇಕು. ಮುಖ್ಯವಾಗಿ ಈ ಸಂಸ್ಥೆಯಲ್ಲೇ ದೇಶಪಾಂಡೆ ಸಾಹೇಬರು ಸಾಕಷ್ಟು ಪ್ರಯತ್ನ ಮಾಡಿ ತಂದಿದ್ದಾರೆ.
ಆ ಸಂಸ್ಥೆ ಉಳಿಸಿ ಬೆಳೆಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಆಗ್ತದೆ. ಇವತ್ತೇನಾಗ್ತಾ ಇದೆ, ಈಗ ನೀವು ಒಂದು ಕೋರ್ಸ್ ಮೋಸ್ಟ್ಲಿ ಈ ತಿಂಗಳ ಒಂದು ವಾರದಲ್ಲಿ ಮುಗೀತದೆ. ಆ ಕೋರ್ಸ್ ಮುಗಿದ ನಂತರ ಫರ್ದರ್ ಇಲ್ಲಿ ನಮ್ಮಲ್ಲಿ ಯಾವುದೇ ಕೋರ್ಸ್ ನಡೆಯುವ ಅವಕಾಶ ಕಾಣಿಸ್ತಾ ಇಲ್ಲ. ಅಂದರೆ ವೆಕೇಷನ್ ಟೈಮ್ ಬರ್ತದೆ. ಅದರ ಸಲುವಾಗಿ ನಾವು ತಮಗೂ ಸಹ ತಾವು ಒಂದು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿ ಇದ್ರಿ, ತಾವು ಸಹ ಈ ಒಂದು ಸಂಸ್ಥೆ ಬೆಳೆಸಲಿಕ್ಕೆ, ಸಂಸ್ಥೆ ನಡೀಲಿಕ್ಕೆ ಮತ್ತು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಮತ್ತು ಅದು ಟ್ರೈನಿಂಗ್ ಸಿಗಲಿಕ್ಕೆ ತಾವು ಸಹ ಸಹಾಯ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ತಮಗೆ ಒತ್ತಾಯ ಮಾಡ್ತೇವೆ, ರಿಕ್ವೆಸ್ಟ್ ಮಾಡ್ತೇವೆ. ತಾವು ದಯಮಾಡಿ ಇದನ್ನು ಫಾಲೋಅಪ್ ಮಾಡಿದರೆ ಖಂಡಿತವಾಗಿ ಈ ಸಂಸ್ಥೆ ಬೆಳಿಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ ತಮಗೆ ಹತ್ತಿರ ಕೇಳ್ತಾ ಇದ್ದೀನಿ. ಅಡ್ಡಿಲ್ಲ, ಹೆಚ್ಚಿನ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ ಮಕ್ಕಳಿಗೆ ಎಷ್ಟು ಅಪ್ಲಿಕೇಶನ್ ಜಾಸ್ತಿ ಹಾಕಿಸ್ತಿರಲ್ಲ, ಸೊ ನಿಮ್ಮಿಂದನೂ ಆಗ್ತದೆ. ನೀವು ಪಬ್ಲಿಸಿಟಿ ಮಾಡಿ ಈ ಥರ ಕೋರ್ಸ್ ಇದೆ, ತಮ್ಮ ಮಕ್ಕಳಿಗೂ ಹೇಳಿ ಆಗ್ತದೆ. ಇದು ಎಷ್ಟು ದಿನದ ಕೋರ್ಸು ಸರ್? ಇದು ಅವ್ರದ್ದು 3 ತಿಂಗಳು ಅವಸ್ಥಾಗಿದೆ. ಒಂದು ದಿನಕ್ಕೆ ಎಷ್ಟು ತಾಸು? ಡಿಪೆಂಡ್. ನಮ್ಮದು 7.5 ತಾಸು ವರ್ಕಿಂಗ್ ಅವರ್ಸ್ ಇದೆ. ನಾವು ತೊಗೋಬೋದು ವರ್ಕಿಂಗ್ ಅವರ್ ಪರ್ ಡೇ 7 6 to 7 hours. ಮಿಡ್ಲೆ ರಜೆನೂ ಇರುತ್ತಾ ಸರ್? ಸ್ಯಾಟರ್ಡೆ ಸಂಡೇ ಅವ್ರು ಮನೆಗೆ ಹೋಗ್ಬೋದು. ಈಗ ಇಲ್ಲಿ ಸಂಸ್ಥೆ ಬಗ್ಗೆ ಯಾಕೆ ಇಲ್ಲಿ ಅಡ್ಮಿಷನ್ಸ್ ಆಗ್ತಾ ಇಲ್ಲ, ಜನ ಯಾಕೆ ಬರ್ತಾ ಇಲ್ಲ, ಇದರ ಬಗ್ಗೆ ನಿಮ್ಮ ಸಂಸ್ಥೆಯವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ? ಇವತ್ತು ಇಲ್ಲಿ ಫುಲ್ ಟೈಮ್ ಇವರಿಲ್ಲ, ಡೈರೆಕ್ಟರ್ ಇಲ್ಲ, ಹೌದಲ್ಲ ಸರ್? ಅವರು ನಮ್ಮ ಇನ್ಚಾರ್ಜ್ ಡೈರೆಕ್ಟರ್ ಮನೋಹರ್ ಕಾಂತಪ್ಪ ಅಂತೇಳಿ ಅವ್ರದ್ದು ರಿಲೇಟಿವ್ ಯಾರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಎಮರ್ಜೆನ್ಸಿ ಅವರು ಹೊರಗಡೆ ಹೋಗಿದ್ದಾರೆ ಸರ್. ಸೊ ಡೈಲಿ ಬರ್ತಾರೆ, ಡೈಲಿ ಇರ್ತಾರೆ ಅವೈಲೇಬಲ್. ಬರ್ತಾರೆ. ಹಾಂ, ಈ ಸಂಸ್ಥೆ ಮುಂದೆ ನಡಿಬೇಕಾದ್ರೆ ಹೇಗೆ ನಿಮ್ಮ ವಿಚಾರ ಇದೆ ಸರ್? ಎಲ್ಲ ಕೈ ಜೋಡಿಸಿ ಈ ಸಂಸ್ಥೆ ನಡೆಸ್ಬೇಕಂತೇಳಿ ಇದು ಮಾಡ್ಬೇಕು. ಈಗ ಹೆಂಗಿದೆ ಸರ್, ನಾವು ಒಬ್ಬನೇ ಟ್ರೈ ಮಾಡ್ತೀವಿ, ನೀವು ಅಷ್ಟೇ ಟ್ರೈ ಮಾಡ್ತೀವಿ ಅಂತ ಆಗಲ್ಲ ಸರ್. ನಾವು ದಾಂಡೇಲಿ ಹುಡುಗರಿಗೂ ಗ್ರೂಪಲ್ಲಿ ಬಿಡ್ತೀವಿ, ಮತ್ತು ದಾಂಡೇಲಿ ಮೀಡಿಯಾದವರಿಗೂ ನಾವು ಇನ್ಫಾರ್ಮ್ ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ಕೈ ಜೋಡಿಸಿ ಇದು ಮಾಡಿದರೆ ಸಂಸ್ಥೆ ಬೆಳೆಯುತ್ತೆ. ಈಗ ಒಂದು 60-70 ಹುಡುಗರಿಗೆ ನಿಮ್ಮ ಕಂಟ್ರೋಲ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಅವರು ಒಂದು ಬೀದಿ ಮೇಲೆ ಹಿಡಿಬೇಕಾಗ್ತಲ್ಲ, ಸ್ಟ್ರೈಕ್ ಮಾಡಬೇಕಾಗ್ತದೆ ಸರ್. ಅದು ಆ್ಯಕ್ಚುಲಿ ಹುಡುಗರದು ಕಾಲೇಜ್ಗೆ ಕೆಲಸ ಇದೆ, ಒಂದು 2 ದಿನ ಹೋಗಿ ಬರ್ತೀನಿ ಅಂತಂದಿದ್ದು. ಕರೆಕ್ಟ್. ಅದು ನೀವು ಮೀಟಿಂಗ್ ಮಾಡಿ ಅವ್ರ ಚರ್ಚೆ ಮಾಡಿ ಅವ್ರ ಜೊತೆ ಇದು ಮಾಡಬೇಕಲ್ಲ, ಪರಿಹಾರ ಮಾಡಬೇಕಿತ್ತಲ್ಲ. ಅವರು ಕ್ಲಾಸಿಂದ ಹೊರಗೆ ಬರ್ತಾರೆ ಅಂದಮೇಲೆ ಪ್ರಾಬ್ಲಮ್ ಇದೆ ಸರ್. ಅವ್ರಿಗೆ ಸ್ಟೇ ಬೇಕಂತೇಳಿ ಅವ್ರು ರಿಕ್ವೆಸ್ಟ್ ಮಾಡಿದ್ದು. ಹಾಗಾಗಿ ಮನೋಹರ್ ಸರ್ ಇದು ಮಾಡಿದ್ದಾರೆ, ಅಪ್ರೂವ್ ಮಾಡಿದ್ದಾರೆ, ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿ, ಗರ್ಲ್ಸ್ ರಿಕ್ವೆಸ್ಟ್ ಮೇಲೆ ಅಪ್ರೂವ್ ಮಾಡಿ. ಓಕೆ. ನಮ್ಮದು ಏನು ಅಂದರೆ ಮೇನ್ ಉದ್ದೇಶ, ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ದೇಶಪಾಂಡೆ ಸಾಹೇಬರು ಎಷ್ಟು ಪ್ರಯತ್ನ ಮಾಡಿ ತಂದರೆ ನಮ್ಗೆ ಗೊತ್ತಿದೆ. ಇದು ಉಳಿಸಲಿಕ್ಕೆ ನಾವೆಲ್ಲೋ ಪ್ರಯತ್ನ ಮಾಡಬೇಕು. ಈ ಸಂಸ್ಥೆಯಲ್ಲೇ ಬರೋದು, ಬಂದು ಮುಚ್ಚಿ ಹೋಗೋದು, ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಈಗ ನೀವು ಇಲ್ಲಿ ಸ್ಟಾಫ್ ಸಿಬ್ಬಂದಿಗಳು ಇದ್ದಿರಿ, ನಿಮ್ಮದು ಇದು ಉದ್ದೇಶ ಇರಬೇಕು. ನಾವು ಸಂಸ್ಥೆಯಲ್ಲಿ ದುಡ್ತಾ ಇದ್ದೇವೆ, ನಮ್ಮ ಬಟ್ಟೆ, ನಮ್ಮ ಮನೆ ಈ ಇದರಲ್ಲಿ ನಡೀತಾ ಇದೆ, ಈ ಸಂಸ್ಥೆ ಮುಂದುವರಿಸಬೇಕು ಅಂತೇಳಿ ಆ ರೀತಿ ನೀವು ಭಾವನೆ ಮಾಡಿದರೆ ಖಂಡಿತವಾಗಿ ನಡೀತದೆ. ಮತ್ತು ದೇಶಪಾಂಡೆ ಸಾಹೇಬ್ ಹತ್ರ ನೀವು ಕಂಟಿನ್ಯೂಸ್ ಆಗಿ ಅಪ್ರೋಚ್ ಮಾಡಿ, ಇಲ್ಲಿ ಮತ್ತು ಯಾವ ಕೋರ್ಸ್ ಬೇಕು, ಈಗ ಇನ್ನೂ ಸಾಕಷ್ಟು ಮಷಿನರಿ ಇದ್ದಾವೆ, ಆ ಎಲ್ಲ ಮಷಿನರಿಯಲ್ಲೇ ಜಂಗ್ ಹಿಡಿಯುವ ಪರಿಸ್ಥಿತಿ ಬಂದಿದೆ. ಆ ಸಾಹೇಬರ ಗಮನಕ್ಕೆ ತಂದು ಮತ್ತು ಕೋರ್ಸ್ ತರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಿಮಗೆ ರಿಕ್ವೆಸ್ಟ್. ನೀವು ನಿಮ್ಮ ಪ್ರಿನ್ಸಿಪಾಲ್ ಜೊತೆ, ನಿಮ್ಮ ಸ್ಟಾಫ್ ಜೊತೆ ಮಾತಾಡ್ಕೊಂಡು ಒಂದು ಏನಾದರೂ ಆ್ಯಕ್ಷನ್ ಮಾಡಿರಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಕಡೆ ಅದು ಇನ್ಚಾರ್ಜ್ ಮನೋಹರ್ ಸರ್ ಕಡೆ ಇಶ್ಯೂ ಐತ್ರಿ. ಅಂದರೆ ನಮ್ಮ ಕಾಲೇಜು 3 ತಾರೀಕಿಂದ ಚಾಲೂ ಆಗಿದೆ, ನಾವು ಇನ್ನೂ ಇಲ್ಲೇ ಅದೇವೆ ರೀ. ನಮ್ಮಲ್ಲಿ ಕ್ಲಾಸ್ ನಡೆಯತ್ತಾವ, ನಾವು ಇಲ್ಲಿ ಇವ್ರದ್ದು ಕೋರ್ಸ್ ಮುಗಿಸೋ ಸಲುವಾಗಿ ಇಲ್ಲೇ ಇದೇವೆ ರೀ. ನಾವು ರಿಕ್ವೆಸ್ಟ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ದೆ. ಅದೇ ನಾವು 14 ತಾರೀಕು ಮಟ್ಟ ಇರ್ಲಿ ಅಂತ ಹೇಳ್ಯಾರ. ಈಗ ಎಕ್ಸಾಮ್ಸ್ ತೊಗೋತೀವಿ, 14 ತಾರೀಕು ಮಟ್ಟ ಇಲ್ಲೆಲ್ಲರೂ ಇರ್ಲಿ ಅಂತ ಹೇಳಿದ್ದಾರೆ. ಖರೆ ನಮ್ದಲ್ಲಿ ಕ್ಲಾಸ್ ನಡೆಯತೈತಿ. ಅವ್ರ ಮ್ಯಾಮ್ ಏನಂದಾರಿ, ಮಂಡೇ ಟ್ಯೂಸ್ಡೇ ಅದೆಲ್ಲ ಬರ್ರಿ, 1-2 ದಿನ ರೀ ಬಂದು ಹೋಗ್ರಿ, ಕಾಲೇಜ್ ಸ್ಟಾರ್ಟ್ ಆಗಿದೆ ಮತ್ತು ನೀವು ಇಷ್ಟು ದಿನ ಆಯ್ತು ಇಲ್ಲೇ ಇದ್ದೀರಿ, 1-2 ದಿನ ಬಂದು ಹೋಗ್ರಿ ಅಂತ ಹೇಳ್ಯಾರ. ಅದೇ ನಾವು ಮನೋಹರ್ ಸರ್ ಕಡೆ ಹೋದ್ರೆ ಅವ್ರೇನಂದ್ರಿ ರೀ, ನಾಳೆ ಎಲ್ಲರೂ ಹೋಗ್ರಿ ಮನಿಗೆ, ಎಕ್ಸಾಮ್ ಐತಿ, ಅವಾಗ 2 ದಿನ ಬರ್ರಿ ಇಲ್ಲ ಕಾಲೇಜಿಗೆ ಅಂತ ಹೇಳಿದ್ರು ರೀ. ನಾವೇನು ರೀ ಮ್ಯಾಮ್ ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಅಂದರೆ ನಮ್ದಲ್ಲಿ ಹಾಸ್ಟೆಲ್ ಇರ್ಬೇಕು ಮ್ಯಾಮ್, ಜೊಯ್ಡಾ ನಾವು ದೂರಿಂದ ಬರ್ತೀವಲ್ರಿ, ನಾವು ಹಾಸ್ಟೆಲ್ ಇರ್ತೀವಿ, ಅಲ್ಲಿ ಹಾಸ್ಟೆಲ್ ಇನ್ಚಾರ್ಜ್ ಬಿಡೋದಿಲ್ಲ ಮ್ಯಾಮ್ ನಮಗೆ, ಮತ್ತು ರಿಟರ್ನ್ ಇಲ್ಲಿ ಬರೋಕೆ ಎಕ್ಸಾಮಿಗೆ. ಅದಕ್ಕೆ ನಾವೇನತ್ತೀವಿ, ಎಕ್ಸಾಮ್ ಎಲ್ಲ ಮುಗಿಸಿ 14 ತಾರೀಕಿಂದ ಇಲ್ಲಿಂದ ಹೋಗ್ಬಿಡ್ತೀವಿ, 14 ತಾರೀಕು ಎಕ್ಸಾಮ್ ಮುಗಿಸಿ ಅಂತ ಹೇಳ್ತೀವಿ ರೀ. 3 days ಅಲೌ ಮಾಡಂದಿವ್ರಿ. 3 days ಅದು ಅಲೌ ಮಾಡಿದ್ರು. ಇವ್ರು ಏನೇನಂತಾರೆ ರೀ, ನಮ್ಗೆ ಇಶ್ಯೂ ಆಗ್ತೈತಿ, ನಿಮ್ಗೆ ಊಟ ಕೊಟ್ರು 3 ಡೇ ನಮ್ಮ ನ್ಯಾಯಾಲಯದಿಂದ ಕಂಪ್ಲೇಂಟ್ ಬರ್ತೈತಿ, 3 day ಹೆಂಗೆ ಕೊಡೋಣ ನಾವು ಅಂತಂತಾನ.
ನೀವು ಕಾಲೇಜಿಗೆ ಹೋಗಿ ಬಂದ್ರೆ ನಾವು ಹೆಂಗೆ ಊಟ ಕೊಡೋಣ ಅಂತ ಕೇಳತ್ತಾರ್ರಿ. ಇಷ್ಟು ದಿನ ನಾವು ಅವ್ರದ್ದು ನಾವು ಆಗಸ್ಟ್ 3ಗೆ ಇಲ್ಲಿಂದ ಬಿಟ್ಟು ಹೋಗೋರಿದ್ವಿ ಸರ್, ಹೋಗೋರಿದ್ವಿ ಮ್ಯಾಮ್. ಇವ್ರೇನಂದ್ರು ಇನ್ನೊಂದು 8 ದಿನ ನಮ್ಮ ಸಂಬಂಧ ಅಡ್ಜಸ್ಟ್ ಮಾಡ್ಕೋರಿ, ಏನಾಗೋದಿಲ್ಲ. ನಾವು HOD ಮ್ಯಾಮ್ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಮ್ದು ಇವ್ರು ಮಾತಾಡಿಲ್ಲ, ನಾವು ಇವರು ಮಾತಾಡಿದ್ರು ಸರ್, ನಾವು ಮಾತಾಡಿದ್ದೀವಿ ನಮ್ಮ HOD ಮ್ಯಾಮ್ ಹತ್ರ. ಇವ್ರ ಸಂಬಂಧ ನಾವು ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಾವು ಇವ್ರ ಸಂಬಂಧ 8 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ ಮ್ಯಾಮ್ ಅವ್ರ ಹತ್ರ ಮಾತಾಡಿ. ನಾವು ಅಡ್ಜಸ್ಟ್ ಮಾಡ್ಕೊಂಡಂಗ ನಮಗೆ ಒಂದೆರಡು ನಮ್ದು ಕಾಲೇಜಲ್ಲಿ ಕೆಲಸ ಇದೆ, 2 ದಿನ ಅಲೋ ಮಾಡಿದ್ರೆ ನಾವು ಅದೇ ನಾವು ಡೈರೆಕ್ಟ್ ಹಿಂಗಂದ್ರೆ ರೀ ನಾವು ಅದಕ್ಕೆ ಬೆಳಗ್ಗೆ ನಾವು ಅದಕ್ಕೆ ಅವ್ರ ಕಡೆ ಅಂತಾನೆ ಇದನ್ನ ರಿಕ್ವೆಸ್ಟ್ ಮಾಡಿ ಅವ್ರದ್ದು ಇವ್ರು ಇಲ್ಲಿ ಅವರೆಲ್ಲ ಜೋಡ ಅದ್ರೊಳಗೆ ಹುಡುಗಿಯರು ಅದು ಕಾಲೇಜ್ಗೆ ಹೋಗೋರು, ಕಾಲೇಜನ್ನು ಸಂಭಾಳಿಸ್ಬೇಕು ಮತ್ತೆ ಈ ಕೋರ್ಸ್ ಅನ್ನು ಅವ್ರು ಮಾಡ್ಕೋಬೇಕು. ಹಂಗಿರುವಾಗ ಹಿಂಗ ಅನ್ನೋದು ತಪ್ಪಲ್ಲ. ಅದೇ ಹಾಸ್ಟೆಲಿಗೆ ಅಲ್ಲಿ ಈಗ 3 ದಿನ ಇಲ್ಲ ಅಲವ್ ಮಾಡ್ರಿ, ನಮ್ದು ಆಮೇಲೆ ಹಾಸ್ಟೆಲಿಗೆ ಅವ್ರ ಸಮಸ್ಯೆ ಇವ್ರು ಬಗೆಹರಿಸ್ಬೇಕು. ಅದು ಸಮಸ್ಯೆ ಅಂತ ಹಾಕ್ಬಾರ್ದು. ಹೋಗ್ರಿ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡ ಥರ್ಡ್ ಮಟ್ಟ ಇದ್ವಿ. ನಮ್ಮ ಮ್ಯಾಮ್ ಏನಂದ್ರ ಥರ್ಡಿಗೆ ನೀವು ಬಿಟ್ಟು ಬಂದ್ಬಿಡ್ರಿ ಅಂತಂದ್ರ ನಾವು ಡೇಟ್ ಮಟ್ಟ ಕಂಟಿನ್ಯೂ ಮಾಡೋಣ ಅವ್ರಿಗೆಲ್ಲ ದಿನ ಅಡ್ಜಸ್ಟ್ ಮಾಡ್ಬೇಕಲ್ರಿ ನಮ್ಗೆ. ಇವತ್ತೇನಾಯ್ತು? ಕೊಡೋದಿಲ್ಲ, ಫುಡ್ ಕೊಡಕ್ ಆಗೋದಿಲ್ಲ ಅಂತಾರಂತ. ಅವ್ರು ಈ ಊರವ್ರಲ್ಲ, ಫುಡ್ ಕೊಡಕ್ ಆಗೋದಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಫುಡ್ ಕ್ಯಾಂಟೀನು ಇಲ್ಲ ಇಲ್ಲಿ, ಕ್ಯಾಂಟೀನ್ ಇದೆ, ಅದು ಬೇರೆ ಹೊರಗಿಂದ ಕ್ಯಾಂಟೀನ್ ಇಲ್ಲ, ಇಲ್ಲಿಂದ ಕ್ಯಾಂಟೀನ್ ಐತಿ. ಎಲ್ಲ ದೂರ ಇದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ದೂರ ಇದೆ, ಆಮೇಲೆ ಹೋಟೆಲ್ ದೂರ ಇದೆ, ಎಲ್ಲ ದೂರ ಇದೆ. ಹಂಗಿರುವಾಗ ಈ ಹುಡುಗಿಯರು ಏನ್ ಮಾಡ್ಬೇಕು? ಅವ್ರು ಹಂಗ ಅನ್ನೋದು ತಪ್ಪಲ್ಲ. ಗೆಸ್ಟ್ ಹೌಸಿಗೆ ಹೋಗಿ ನಾವು ಜಳಕ ಎಲ್ಲ ಮಾಡ್ಕೊಂಡ್ ಬಂದಿದೀವಿ ಸರ್. ಬಾಯ್ಸ್ ಹಾಸ್ಟೆಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಬಾಯ್ಸ್ ಹಾಸ್ಟೆಲ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಸ್ಯಾಟರ್ಡೆ ಸಂಡೇ ಬಂದ್ರೆ ಗರ್ಲ್ಸ್ ಹಾಸ್ಟೆಲ್ಗೆ ಪ್ರಾಬ್ಲಮ್ ಆಗ್ತೈತಿ. ಸ್ಯಾಟರ್ಡೆ ಸಂಡೇನ ಯಾಕೆ ಆಗ್ತೈತಿ ಸರ್? ಯಾರು ಕೆಲಸ ಬರೋದಿಲ್ಲ ಆ ದಿನ. ಸ್ಯಾಟರ್ಡೆ ಸಂಡೇ ಬಂದ್ರೆ ಗರ್ಲ್ಸ್ ಹಾಸ್ಟೆಲ್ಗೆ ಪ್ರಾಬ್ಲಮ್ ಆಗುತ್ತೆ. 2 ದಿನ ನೀರಿಲ್ಲ ಮ್ಯಾಮ್ ಸ್ಯಾಟರ್ಡೆ ಸಂಡೇ ಗರ್ಲ್ಸ್ ಹಾಸ್ಟೆಲಲ್ಲಿ. ನಾವು ಗೆಸ್ಟ್ ಹೌಸಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ ನಾವು BTU NASD ಇನ್ಸ್ಟಿಟ್ಯೂಷನ್ಗೆ ಜೊಯ್ಡಾ ಪಾಲಿಟೆಕ್ನಿಕ್ ಕಾಲೇಜಿಂದ ಬಂದಿದ್ದೀವಿ ರೀ. ಜೊಯ್ಡಾ ಪಾಲಿಟೆಕ್ನಿಕ್ ಕಾಲೇಜಿಂದ ನಾವು ಇಲ್ಲಿ BTU ಗರ್ಲ್ಸ್ ಹಾಸ್ಟೆಲಲ್ಲಿ ಇರೋದು. ಮತ್ತು ನಮಗಿಲ್ಲೇ ಡೇ 1ಇಂದ ಹಾಸ್ಟೆಲಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಡ್ರಿಂಕಿಂಗ್ ವಾಟರಿನ ಪ್ರಾಬ್ಲಮ್ ಇದೆ. ಫಿಲ್ಟರ್ ಡೇ 1ಇಂದ ಬಂದಾಗಿದ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮ್ಯಾಮ್. ರಾತ್ರಿ 11 ಗಂಟೆ ಆದರೂ ನಾವು ಡೈನಿಂಗ್ ಹಾಲಿಗೆ ಹೋಗಿ ನೀರು ತುಂಬ್ಕೊಂಡು ಬಂದು ನೀರು ಕುಡಿಬೇಕಾಗ್ತಿದೆ. ಇನ್ನೂ ಮಠ ಕ್ಲೀನ್ ಮಾಡಿಸಿಲ್ಲ, ಇನ್ನೂ ಮಠ ರಿಪೇರಿ ಮಾಡಿಸಿಲ್ಲ. ಗೀಝರಿನ ಪ್ರಾಬ್ಲಮ್ ಆದರೆ ಗೀಝರಿಗೆ ಬಟನ್ ಆನ್ ಮಾಡಿದ್ರೆ ಶಾಕ್ ಹೊಡಿಯುತ್ತೆ ಮ್ಯಾಮ್. ಟ್ಯಾಪಲ್ಲಿ ಎಷ್ಟೋ ಮಂದಿ 5-6 ಜನ ಟ್ಯಾಪಲ್ಲಿ ಶಾಕ್ ಹೊಡಿಸ್ಕೊಂಡಿದ್ದಾರೆ ಮ್ಯಾಮ್. ಅದು ಹೇಳಿದ್ರೆ ಅದು ರೆಡಿ ಆಗಿಲ್ಲ. ಇನ್ನಾದರೂ ಅದೇ ಪ್ರಾಬ್ಲಮ್ ಇದೆ ಮ್ಯಾಮ್ ಅಲ್ಲಿ. ಈಗ ಇವತ್ತೇನು ಪ್ರಾಬ್ಲಮ್ ಆಯ್ತು? ಇವತ್ತಿನ ಪ್ರಾಬ್ಲಮ್ ನಾವು ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ದು 3ನೇ ತಾರೀಕಿನಿಂದ ಹೋಗೋದಿತ್ತು ಮ್ಯಾಮ್. ನಮ್ದು ಮ್ಯಾಮ್ ಏನಂದ್ರೆ ನೀವೆಲ್ಲ ಬಿಟ್ಟು ಬಂದ್ಬಿಡ್ರಿ 3ನೇ ತಾರೀಕು. ಭಾಳ ದಿನ ಆಯ್ತು, ಜೂನ್ 22 ಬಂದಿಲ್ಲ. ನಮ್ದು ಕಾಲೇಜ್ ಸ್ಟಾರ್ಟ್ ಆಗಿ 1.5 ತಿಂಗಳಾಯ್ತು ಮ್ಯಾಮ್. ಇನ್ನು ನಾವು ಅವ್ರ ಸಂಬಂಧ ಅಡ್ಜಸ್ಟ್ ಮಾಡ್ಕೊಂಡು 8 ಡೇಸ್ ಇದ್ವಿ. ನಮ್ಮ ಸಂಬಂಧ ಅವ್ರು 2 ದಿನ 3 ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗ್ತದೆ. ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಫುಡ್ ಪ್ರೊವೈಡ್ ಮಾಡೋಕೆ ಆಗೋದಿಲ್ಲ. ಡೈರೆಕ್ಟ್ ಮುಗಿದ್ಮೇಲೆ ಅಂತಾರೆ ನಾವು ಬೆಳಗ್ಗೆ ಮಾತಾಡೋಕೆ ಹೋದ್ರೆ ನಮಗೆ ಹ್ಯಾಶ್ ಮಾತಾಡ್ತಾರೆ. ನಮ್ಮ ಹುಡುಗಿಯರ ಜೊತೆ ಹಂಗೆ ಮಾತಾಡೋ ಸರಿ ಮಾತಾಡಿದ್ದು ಮನೋಹರ್ ಖತ್ರಿ ಅವರ ಅವ್ರು ಏನಂತಾರೆ ಗೊತ್ತ್ರಿ, ಎಕ್ಸಾಮ್. ಒಂದ್ ನಿಮಿಷ ಕಮಿಷನ್ ಮೇಡಮ್, ನನ್ನ ನಾಗರತ್ನ ಕಾಂಪೂರಿ. ನೀವು ಅದೇ ಕಾಲೇಜಾ? ಹಾಂ ರೀ, ಆದ್ರೆ ಏನಂತಾರೆ ಗೊತ್ತ್ರಿ, ನಾವು ನಮ್ದು ಬೇಡ, ನಮ್ಗೆ ನಾಳೆ ಎಕ್ಸಾಮ್ ತಗೋರಿ ಅಂತಂದ್ರಿ ನಾವು. ಇವ್ರು ಏನಂತಾರೆ ಗೊತ್ತ್ರಿ, ಇಲ್ಲ ನಮಗೆ ನಾಳೆ ಕೊಡೋಕ್ಕಾಗಲ್ಲ, ನಮಗೂ ಮೇಲೆ GPS ಕ್ಯಾಮ್ರಾ ಯಾವ್ದು ಇದು ಅಂತ ರೀಸನ್ ಕೊಡ್ತಾರ್ರಿ. ನಾವೇನು ಹೇಳೋಣ್ರಿ ಮ್ಯಾಮ್, ನನಗೆ ಗೊತ್ತಿಲ್ಲ ನೋಡ, ಮೇಲ್ ಕಳಿಸ್ತೇನೆ, ಏನು ಬೇಕಾದ್ ಮಾಡ್ಕೋತೀರಿ ಮಾಡ್ಕೋರಿ ಅಂತ ಕಳಿಸ್ಬಿಟ್ರಿ. ನೀವು ಹೋಗ್ಬಿಡ್ರಿ ಅಂತಂದ್ರಿ ಅವ್ರು ನಮಗೆ ಇವತ್ತು. ಬೆಳಗ್ಗೆಯಿಂದ ಅನ್ನೋದಷ್ಟು ಗೊತ್ತಾಗಲ್ಲ ಏನ್ರಿ ಮ್ಯಾಮ್? ಬೆಳಗಿಂದ ಮ್ಯಾಮ್ ಕ್ಲಾಸ್ ಅಟೆಂಡ್ ಸಾಲ್ವ್ ಮಾಡತ್ತೀವ್ರಿ ಮ್ಯಾಮ್. ಇವತ್ತು ಕ್ಲಾಸ್ ಅಟೆಂಡ್ ಮಾಡಿ ಇವತ್ತು ಇಡೀ ದಿನ ವೇಸ್ಟ್. ಈಗ ನಿಮ್ಗೆ ಯಾವಾಗ ಲೀವ್ ಮಾಡ್ತಾರೆ? ಅದೇ ನಮ್ಮ ಕಾಲೇಜಿಗೆ ಹೋದ್ರೆ ಮ್ಯಾಮ್. ಒಂದು ನಿಮಿಷ, ನೀವು ಅದೇ ಕಾಲೇಜಾ? ಹಾಂ ಮ್ಯಾಮ್. ತಮ್ಮ ಹೆಸರು? ದಿವ್ಯಾ. ಹೇಳಿ. ಅಲ್ಲಿ ನಮ್ಮ ಕಾಲೇಜ್ ಮ್ಯಾಮ್ ಬೆಳಗ್ಗೆ 9:30ಇಂದ 5:30 ಮಟ್ಟ ಕಾಲೇಜ್ ಇದೆ ಮ್ಯಾಮ್. ಅದೆಲ್ಲ ಕಾಲೇಜ್ ಬಿಟ್ಟು ನಾವು ಇಲ್ಲಿ ಅಟೆಂಡ್ ಮಾಡತ್ತೀವಿ ಮ್ಯಾಮ್. ಅಂದ್ರೆ ಅವ್ರು ತಿಳ್ಕೊಬೇಕಲ್ರಿ ಮ್ಯಾಮ್ ನಮ್ದು.
ಸ್ವಲ್ಪ ತಿಳ್ಕೊಬೇಕಲ್ರಿ ನಮ್ದು. ಅದೇ ರಿಕ್ವೆಸ್ಟ್ ಮಾಡಕ್ ಹೋದ್ರೆ ನಮ್ಗೆ ಹ್ಯಾಶ್ ಮಾತಾಡ್ತಾರಂದ್ರೆ ಅವ್ರ ಮ್ಯಾಮ್ ಅವ್ರು ನಮ್ಗೆ ತಿಳ್ಕೊಬೇಕಲ್ರಿ. ನಾವು ನೋಡಿದ್ರೆ AIML ಚೂಸ್ ಮಾಡೀವ್ರಿ, ಅದು ಟಫ್ ಸಬ್ಜೆಕ್ಟ್ ರೀ. ಲಾಸ್ಟ್ ಸಮ್ ನಾವು ಈಗ ಲಾಸ್ಟ್ ಸಮ್ ನಾವು ಫೇಲ್ ಆದ್ರೆ ಹೆಂಗ್ ಮಾಡೋದ್ರಿ? ಇಂಟರ್ನ್ಶಿಪ್ ಹೋಗ್ತೀವ್ರಿ. ಲಾಸ್ಟ್ ಸಮ್ ಫೇಲ್ ಆಗಿ ಇಂಟರ್ನ್ಶಿಪ್ ಹೋಗ್ಬೇಕ್ರಿ ನಾವು. ಈಗ ಲಾಸ್ಟ್ ಡೇಟ್ ಯಾವಾಗ ಇದೆ ನಿಮ್ಗೆ ಜಾಯ್ನ್ 14 ಈಗ ಇಲ್ಲಿ ನೀವು ಯಾವಾಗ ಬಿಡ್ತೇವೆ? ಅವರು 14 ಬಿಡ್ತೇನೆ ಅಂದಾರ ಸರ್. ನಾವೇನ ಅವ್ರಿಗೆ ಮಂಡೇ ಟ್ಯೂಸ್ಡೇ ಬಂದು ಹೋಗ್ರಿ ಅಂತ ಹೇಳ್ಯಾರ ಸರ್. ಅದೇ ನಾವು ಹೋಗ್ತೇನಂದ್ರೆ ಇವ್ರೇನ ಆಗ್ತಾರ್ರಿ 15 ಜನ ಇಲ್ಲಿರ್ರಿ, 15 ಜನ ಅಲ್ಲಿ ಹೋಗ್ರಿ ಅಂತ ಹೇಳತ್ತಾರ. ನಮ್ಮ ಮ್ಯಾಮ್ ಹೆಂಗ್ ಬಿಡ್ತಾರೆ ಹೇಳ್ರಿ? ಇಷ್ಟು ದಿನ ಇದ್ದೇವಂದ್ರೆ ಅವ್ರು ಹೆಂಗ್ ಬಿಡ್ತಾರ್ರಿ? ಅವ್ರು ಬಿಡಕ್ ಬೇಕಲ್ರಿ. ನಮ್ಮ HOD ಹೆಂಗ್ ಬಿಡ್ತಾರ್ರಿ? ಇಷ್ಟು ದಿನ 4:30 ಕ್ಲಾಸ್ ನಮಗೊಂದು 2 ದಿನ ಆದ್ರೂ ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡಕ್ಕೆ ಅವ್ರು ಅವಕಾಶ ಮಾಡಿಕೊಡ್ಬೇಕು. ಈಗ ಅಪ್ ಆ್ಯಂಡ್ ಡೌನ್ ಮಾಡಿ ನಿಮ್ಮ ಟೈಮ್ ಸಾಲ್ತದೆ? ಇಲ್ಲಿಂದ ಬಸ್ ಡೈರೆಕ್ಟ್ ಕನ್ವೆನ್ಸ್ ಆದ್ರೆ 2 ಟೈಮ್ ಊಟ ಕೊಡ್ತೀವಿ. ಈಗ ನಿಮ್ಮ ಕೋರ್ಸ್ ಮುಗ್ದದಲ್ಲ? ಇಲ್ಲ ಸರ್, ಇನ್ನೂ ಮುಗ್ದಿಲ್ಲ ಸರ್. 14ಗೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಸರ್. ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿ ಕೋರ್ಸ್. ಮತ್ತು ಈಗ ನಮ್ಮ ಪ್ರಾಬ್ಲಮ್. ಇವಾಗ ನಿಮ್ಮ ಸಮಸ್ಯೆಗಳನ್ನು ನೀವೆಲ್ಲ ಹೇಳಿದ್ರಿ, ಆದ್ರೆ ಇಲ್ಲಿ ಲೇಡೀಸ್ ಸ್ಟಾಫ್ ಇದ್ದಾರಾ ತಮಗೆ? ಹಾಸ್ಟೆಲ್ ಇಲ್ಲ ಮ್ಯಾಮ್, ಬಟ್ ಕ್ಯಾಂಟೀನ್ ಸ್ಟಾಫ್ ಇದೆ. ಅವು 24/7 ಇರ್ತಾರೆ. ಈಗ ನೀವು ಇಲ್ಲಿಂದ 11 ಗಂಟೆಗೆ ನೀರು ತರ್ಲಿಕ್ಕೆ ಅಲ್ಲಿಗೆ ಹೋದ್ರಿ ಅಂತ ಹೇಳಿದ್ರಿ. ಹೆಂಗೆ ಹೋದ್ರಿ? ನಿಮ್ಗೆ ಜೊತೆಗೆ ಯಾರಾದರೂ ಲೇಡೀಸ್ ಬಂದ್ರ? ಮತ್ತು ಇಲ್ಲಿ ಸೆಕ್ಯೂರಿಟಿ ಗಾರ್ಡು ಎಲ್ಲ ಜನ್ಸೇ ಇದ್ದಾರೆ. ಅವಾಗ ಮೇಡಮ್ ಯಾರು ಲೇಡೀಸ್ ಸ್ಟಾಫ್ ಇಲ್ಲ, ಎಲ್ಲರೂ ಸೆಕ್ಯೂರಿಟಿ ಆದರೂ ಜೆಂಟ್ಸ್ ಇಲ್ಲ. ನೀವು ಬರಬೇಕಾದ್ರೆ ಇಲ್ಲಿ ಕೋರ್ಸ್ ಬರಬೇಕಾದ್ರೆ ನಿಮ್ಗೆ ಏನಂತ ಹೇಳಿ ಅವರು ಕರ್ಕೊಂಡು ಬಂದರು? ಒನ್ ಮಂತಿನ ಕೋರ್ಸ್ ಇದೆ. ಸೊ ಕಂಪ್ಯೂಟರ್ ಆ್ಯಂಡ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ನಿಮ್ಮದು ಕೋರ್ಸ್ ನಿಮ್ಮದು ಬ್ರ್ಯಾಂಚ್ ರಿಲೇಟೆಡ್ ಇದೆ, ನಿಮಗೆ ಯೂಸ್ಫುಲ್ ಆಗುತ್ತೆ ಮುಂದೆ ಅಂತ ಹೇಳ್ತಾರೆ. ಟೈಮಿಂಗ್ ಏನಾದರೂ ಹೇಳಿದ್ರಾ? ಮತ್ತು ಫುಡ್ ಬಗ್ಗೆ ಮತ್ತು ಸೆಕ್ಯೂರಿಟಿ ಬಗ್ಗೆ ತಮಗೆ ಏನು ಹೇಳಿದರು? ಅದೆಲ್ಲ ಹೇಳಿಲ್ಲ ಮ್ಯಾಮ್. ಇಲ್ಲ, ಈಗ ನೀವು ಹಾಸ್ಟೆಲಿಂದ ಹೊರಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಈಗ ನೀವು ಏನಾದರೂ ಬೇಕಾಗುತ್ತೆ, ನೀವೆಲ್ಲರೂ ಹುಡುಗಿಯರು ಇರೋದ್ರಿಂದ ಏನೋ ಒಂದು ವಸ್ತು ಬೇಕಾಗುತ್ತಲ್ಲ, ಅವಾಗ ನೀವು ಹೊರಗಿಂದ ತರಬೇಕಾಗತ್ತೆ. ಅವಾಗ ತಾವೇನು ಮಾಡ್ತೀರಿ? ಅಲ್ಲಿ ಸೆಕ್ಯೂರಿಟಿ ಹತ್ರ ಒಂದು ಬುಕ್ ಇರುತ್ತೆ ಮ್ಯಾಮ್, ಅದ್ರಲ್ಲಿ ನಮ್ದು ಹೆಸರು ಮತ್ತು ಔಟ್ ಆಗಿ ಡೇಟು, ವಾಪಸ್ ಬಂದಮೇಲೆ ಇನ್ ಆಗಿ ಡೇಟ್ ಬರೆದು ಸೈನ್ ಹಾಕಿ संग लेटर लिहून देतो वाटतच आज ताना खरं तिथे टाकून गेला आता सर ಹೋಗೋ ಮುಂದೆ ಲೆಟರ್ ಬರೆದು ಹೋಗ್ರಿ ನಾ ಮನೆಗೆ ಹೋಗಾತೀನಿ ಅಂತ ಲೆಟರ್ ಬರೆದು ಹೋಗ್ರಿ ಅಂತ ಹೇಳ್ತಾರೆ. ಅದೇ ಲೆಟರ್ ಅವ್ರು ಏನ್ ಮಾಡ್ಯಾರ ಸರ್, ಅದೇ ಲೆಟರ್ ಎಲ್ಲರೂ ನೀರೊಳಗೆ ಹಾಕಿದ್ದೆ ಅಲ್ಲಿ ಹೋಗಿದೆ ಅದಕ್ಕೆ ಲೆಟರ್ ಬರೆದು ಕೊಡೋದು ಸರ್. ಹಾಗಿದ್ರೆ ಲೆಟರ ಬೇಡ ಅಲ್ಲ ಸರ್, ಸುಳ್ಳ ಬರೆದು ಕೊಡೋದು ಇವ್ರಿಗೂ ನಾವು ಇವ್ರಿಗೆ ಹೋಗಾತೀವಿ ಮನಿಗೆ ಅಂತ ಬರೆದು ಕೊಡೋದು ಸರ್. ಮತ್ತೆ ಇವ್ರು ಹೋಗಿತಾರಂದ್ರೆ ಅಲ್ಲ ಅವ್ರಿಗೆ ಭಯ ಅವ್ರಿಗೆ ಇರ್ತೈತೆ ರೀ, ನೀವು ಲೇಡೀಸ್ ಎಲ್ಲ ಅವ್ರ ಭಯ ಅವ್ರದ್ದು ಇರ್ತೈತೆ. ಪನ್ನಾರಿ ಫೋಟೋ ಹೊಡ್ಕೊಂಡ್ ಬಂದಿನಿ ಮ್ಯಾಮ್, ನಂದೇ ಲೆಟ್ರ್ ಸಿಟ್ಟು ಬರೋದಿಲ್ಲ ಮ್ಯಾಮ್. ಹಂಗೆ ಬರ್ಕೊಂಡು ಕೊಟ್ಟರು ಇವ್ರು ಹಿಂಗೆ ಮಾಡ್ತಾರಂದ್ರೆ ಅದು ತಪ್ಪು ಬಿಡಿ. ಈಗ ಹೇಳಲೇ ನಿಮ್ಮ ಕೋರ್ಸಿಗೆ ಒಂದು ಮುಗಿಯೋ ಹಂತಕ್ಕೆ ಬಂದದ, ಮುಗಿಲಿ. ಈಗ ನೆಕ್ಸ್ಟ್ ನಿಮ್ಮ ಜೊತೆ ಹಿಂದಿನವ್ರು ಯಾರು ಬರ್ತಾರ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನಿದೆ ಸರ್. ಪ್ಲೀಸ್ ಹಾಸ್ಟೆಲ್ ಫೆಸಿಲಿಟಿ ಒಂದು ಕರೆಕ್ಟ್ ಇಡ್ರಿ ಅಂತ ಹೇಳ್ರಿ ಸರ್. ಸಾಟರ್ಡೆ ಸಂಡೇ ಬಂದ್ರೆ ನೀರು ಹೋಗ್ತೈತಿ ಸರ್. ಆ ಹುಡುಗಿಯರ ಊರು ಬಿಟ್ಟ ಮನೆಗೆ ಹೋಗೋದು ಬಿಟ್ಟು ಒಬ್ಬೊಬ್ರು ಇಲ್ಲೇ ಉಳಿತಾರೆ ಸರ್. ಸಾಟರ್ಡೆ ಸಂಡೇ ಬಂದು ಆ ದಿನ ಪೂರ್ತಿ ನೀರು ಇಲ್ಲ ಅಂದ್ರೆ ಪೂರ್ತಿ ದಿನ ಸರ್ವೈವ್ ಆಗ್ಬೇಕಾಗ್ತೈತಿ ಸರ್. ಅವ್ರು ನೀರಿಲ್ಲಾರ್ದ 2 ಡೇಸ್ ಸರ್ವೈವ್ ಆಗಿವಿ. ಇಲ್ಲಿ 3rd ಸ್ಯಾಟರ್ಡೇ ಹಾಲಿಡೇ, 3rd ಮತ್ತು 1st ಸ್ಯಾಟರ್ಡೇ ಹಾಲಿಡೇ ಇರುತ್ತೆ ಸರ್ ಇಲ್ಲಿ VTO. ಒಂದ್ಸರಿ ಸ್ಯಾಟರ್ಡೇ ಹಾಲಿಡೇ ಇದ್ದಾಗ ಸ್ಯಾಟರ್ಡೇ ಸಂಡೇ 2 ದಿನ ನೀರಿಲ್ಲ ಗರ್ಲ್ಸ್ ಹಾಸ್ಟೆಲಲ್ಲಿ. ನೀರಿಲ್ಲಾರ್ದ ಸರ್ವೈವ್ ಮಾಡಿದ್ವಿ ಸರ್ ನಾವು.